ಓಂ ನಮಃ ಶಿವಾಯ. ಅಭಿಷೇಕ್ ಮಾತಾಡ್ತಿದ್ದೇನೆ, ಕಲೈಷಾ ಕೇಬಲ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಸುಮಾರು 1000 ವರ್ಷ ಹಿಂದೆ ಇಲ್ಲಿ ಫುಲ್ ಕಾಡಿತ್ತಂತೆ ಗುರು, ಏನೂ ಇರಲಿಲ್ಲಂತೆ. ಇಲ್ಲೊಂದು ಸರ್ಕಲ್ ಮೇನ್ ರೋಡ್, ವ್ಯಾಸರಾಜ್ ಕಟ್ಟಿರೋ ಟೆಂಪಲ್. ಅಂದರೆ ರಾಜರಲ್ಲ, ವ್ಯಾಸರಾಜ ಅಂತ ಅವ್ರ ಹೆಸರು. ಸೊ ಇವತ್ತು ಬಂದು ದರ್ಶನ ಮಾಡಿಕೊಂಡು ಮಾಹಿತಿ ತಿಳ್ಕೊಂಡಿದ್ದೀನಿ. ಅದೇ ತುಂಬ ಪುರಾತನ ಕಾಲದ ಟೆಂಪಲ್ ಇದು. ಸೊ ಇವತ್ತೇ ದರ್ಶನ ಮಾಡಿಕೊಂಡು ಆಚೆ ಬಂದಿದ್ದೇನೆ. ಸೊ ಇನ್ನು 4 ಜನ ಭಕ್ತರು ನಿಮ್ಮ ವಿಡಿಯೋಲ್ಲಿ ನಾನು ತೋರಿಸಿದ್ದೀನಿ ಅದು ವಿಗ್ರಹ. ಆ ವಿಗ್ರಹನ ಇಟ್ಕೊಂಡು ಟೆಂಪಲ್ ಮಾಡಿ ಡೆವಲಪ್ ಮಾಡಿ ಇಷ್ಟವರೆಗೂ ತಂದಿದ್ದಾರೆ. ಸೊ ನಿಜವಾಗ್ಲೂ ನಾವು ಎಲ್ಲೆಲ್ಲೋ ಹೋಗ್ತೀವಿ ಗುರು, ಇಲ್ಲೇ ನಮ್ಮ ಸುತ್ತಮುತ್ತನೇ ತುಂಬ ಪುರಾತನ ಕಾಲದ ಟೆಂಪಲ್ಗಳಿರ್ತವೆ. ಸೊ ಇದು ಇನ್ಫಾರ್ಮೇಷನ್ ಕೇಳಿದಾಗ ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸ್ತು, ತುಂಬ ಗೂಸ್ ಬಂಪ್ ಬಂತು. ಯಾಕಂದರೆ ತುಂಬ 1000 ವರ್ಷ ಹಿಂದೆ ಅಂದರೆ ಇಲ್ಲಿ ತುಂಬ ಏನಂದ್ರೆ ಏನೂ ಇರಲಿಲ್ಲ ಹಾಗೆ ಹೇಳಿದಾಗ. ಸೊ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಸೊ ದಯವಿಟ್ಟು ಬಂದು ವಿಸಿಟ್ ಮಾಡಿ, ನಿಮಗೂ ಒಳ್ಳೆಯದಾಗತ್ತೆ. ಬಂದು ನಿಮ್ಮ ಹರಕೆಯನ್ನು ಹಚ್ಕೊಂಡು ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಅಡ್ರೆಸ್ ಎಲ್ಲ ನಿಮಗೆ ನಾನು ಲಿಂಕಲ್ಲಿ ಕೆಳಗಡೆ ನಾನು ಟ್ಯಾಗ್ ಮಾಡ್ತೀನಿ. ಪ್ಲಸ್ ನಿಮಗೆ ಮ್ಯಾಪು ನಾನು ನಿಮಗೆ ಯೂಟ್ಯೂಬ್ ಅಪ್ಲೋಡ್ ಮಾಡಿದಾಗ ನಾನು ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ದು ಲಿಂಕು ಕಳಿಸ್ತೇನೆ. ದಯವಿಟ್ಟು ಬಂದು ದರ್ಶನ ಮಾಡಿ, ನಿಮಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಸೊ ನೋಡಿ, ಇದೆ ಎಂಟ್ರೆನ್ಸ್. ಬನ್ನಿ ಹೋಗೋಣ. ಇದು ವಿನಾಯಕನ ಗುಡಿ. ಹೀಗಾಗಿ ಇದು ವಿನಾಯಕ ಎಂಟ್ರೆನ್ಸಲ್ಲಿ ನಿಮಗೆ ವಿನಾಯಕನ ಸನ್ನಿಧಿ ಸಿಗುತ್ತೆ. ಮುಂದೆ ಲೆಫ್ಟ್ ಸುತ್ಕೊಂಡ್ಬಂದು ಇಲ್ಲಿ ನಾಗರ ವಿಗ್ರಹ ಸಿಗುತ್ತೆ. ಇದು ಮೇನ್ ಟೆಂಪಲ್ಲು. ಇದು ಗರ್ಭಗುಡಿ. ಇಲ್ಲಿ ಶಿವ ದರ್ಶನ ಕೊಡ್ತಾರೆ. ನಂದಿ, ಶಿವ, ಪಾರ್ವತಿ. ಮತ್ತು ಆಂಜನೇಯ ಸ್ವಾಮಿ. ಇಲ್ಲಿ ರಾಮ, ಲಕ್ಷ್ಮಣ, ಸೀತಾ. ಮೇನ್ ಆಂಜನೇಯ ವಿಗ್ರಹ ದರ್ಶನ ಮಾಡ್ಕೊಳ್ಳಿ. ಈ ಸೈಡಲ್ಲಿ ರಾಮ ವಿಗ್ರಹ ಲಕ್ಷ್ಮಣನ ಜೊತೆ ಹಾಕಿದ್ದಾರೆ. ಗೈಸ್, ಈಗಷ್ಟೇ ಅವರು ಪುರೋಹಿತರು ಹೇಳಿದಾಗ ಹಂಗೆ ಸಖತ್ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಈಗ 600 ಇಯರ್ಸಿಂದ ಈ ಟೆಂಪಲ್ನ 600 ಇಯರ್ಸ್ ಮುಂಚೆ ಕಟ್ಟಿರೋ ಟೆಂಪಲ್ಲು. ನಿಜವಾಗ್ಲೂ ನಮ್ಮ ಏರಿಯಲ್ಲಿ ಇದೇ ಈ ಥರ ಟೆಂಪಲ್ ಇದೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಸೂಪರ್. ದುರ್ಗಾ ಪರಮೇಶ್ವರಿ. ಮತ್ತು ಇದು ನೋಡಿ, ಇಲ್ಲಿಂದ
ಇದು ಗರ್ಭಗುಡಿ, ಅದ್ರ ಮೇಲೆ ಗೋಪುರ ಇದು ಇಲ್ಲೇ ಇದು ಶಿವನ ವಿಗ್ರಹ ಇರುತ್ತೆ. ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಇರ್ತಾರೆ, ಇಲ್ಲಿ ನಮ್ಮ ಶ್ರೀರಾಮರು ಇರ್ತಾರೆ. 600 ವರ್ಷದ ಇತಿಹಾಸ ಇದೆ ಇದಕ್ಕೆ. ಸೊ ಇದ್ರ ಬಗ್ಗೆ ಇನ್ನು ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಣ. ಓನರ್ 7 ಗಂಟೆಗೆ ಬರ್ತಾರಂತೆ. ಸೊ ಅಷ್ಟವರೆಗೂ ನೋಡಿ. ನಂದು ಈ ಸರಿ ಈಗಷ್ಟೇ ದರ್ಶನ ಆಯಿತು. ಸೊ ಇದು ಎಂಟ್ರೆನ್ಸ್ನ ಲೆಫ್ಟ್ಗೆ ಹೋದರೆ ವಿನಾಯಕನ ಟೆಂಪಲ್ ಸಿಗುತ್ತೆ. ಅಲ್ಲಿ ಪಕ್ಕ ರೈಟಲ್ಲಿ ನಾಗರ ವಿಗ್ರಹ ಇದೆ. ಇಲ್ಲಿ ರೈಟ್ಗೆ ಹೋದರೆ ಅಲ್ಲಿ ನಿಮಗೆ ನವಗ್ರಹ ಸಿಗುತ್ತೆ. ಹಿಂಗೆ ಹೋದರೆ ಇದು ನಿಮಗೆ ಮೇನ್ ಆಂಜನೇಯ ನೋಡಿ. ಇವರೇ ನಮ್ಮ ವೀರಾಂಜನೇಯ ಟೆಂಪಲ್. ಇಲ್ಲಿ ಪುರೋಹಿತರು ಎಲ್ಲ ರೆಡಿ ಮಾಡ್ತಿದ್ದಾರೆ. ಇದು ವೀರಾಂಜನೇಯ ಸ್ವಾಮಿ. ಇದು ದೇವಿ ದರ್ಶನ ಕೊಡ್ತಾರೆ. ಇಲ್ಲಿ ನಂದಿ ಜೊತೆ ಶಿವನು ದರ್ಶನ ಕೊಡ್ತಾನೆ. ಇಲ್ಲಿ ರೈಟ್ಗೆ ಹೋದರೆ ಪ್ರಭು ಶ್ರೀರಾಮ ಸೀತಾ ಜೊತೆ ಲಕ್ಷ್ಮಣ ಜೊತೆ ದರ್ಶನ ಕೊಡ್ತಾರೆ. ಸೊ ಅಷ್ಟೇ ದರ್ಶನ ಮುಗಿಸಿದ್ದೀನಿ. ಇಲ್ಲಿ ನವಗ್ರಹ, ಇಲ್ಲಿ ಸ್ವಾಮಿ ಪಾದ ದರ್ಶನ ಮಾಡ್ಕೋಬೋದು. ಇದು ಕಂಬ ನೋಡಿ. ನಮ್ಮ ಅಭಿಷೇಕ್ ಅಂತ ಲೈವ್ ಶಾಕ್ ಇವೆಂಟ್ಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಿಂದ. ಸೊ ನಿಮ್ಮ ಹೆಸರು? ನಮ್ಮ ಹೆಸರು ಕೋನಪ್ಪ ರೆಡ್ಡಿ ಅಂತ. ಹಾಂ, ನಾವು ಬಂದು ಮಾನ್ವಿತಾ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್ ಕನಸಂದ್ರ ಅಲ್ಲಿಂದ ಬಂದಿರೋದು. ಫ್ಯಾಮಿಲಿ ಸಮೇತ ಬಂದ್ವಿ. ಓಕೆ. ಯಾರೋ ಹೇಳಿದ್ರು ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಅಂತೇಳಿ ನಾವು ಆ ಕಡೆಯಿಂದ ಬಂದು ನೋಡಿದ್ವಿ. ಚೆನ್ನಾಗಿದೆ, ಶಕ್ತಿ ದೇವಸ್ಥಾನ ಇದೆ, ನಮಗೆ ಖುಷಿ ಆಯಿತು. ಹಾಂ ಸರ್, ಇದು ತುಂಬ ಪುರಾತನ ದೇವಾಲಯ ಅಂತ ಗೊತ್ತಾಯ್ತು. 600 ಇಯರ್ಸ್ ಬ್ಯಾಕ್ ಕಟ್ಟಿರೋ ದೇವಸ್ಥಾನ. ಹಾಂ, ಸೊ ನಾವು ತುಂಬ ವರ್ಷದಿಂದ ಬರ್ತಿದ್ದೆ. ಸೊ ರೀಸೆಂಟ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ದೇವಸ್ಥಾನ ಕವರ್ ಮಾಡಿದ್ದೀನಿ. ಇದೊಂದು ಮಿಸ್ ಆಗಿತ್ತು. ಅದು ಇದನ್ನು ಕವರ್ ಮಾಡೋಕ್ಕೆ ಪ್ರತಿಷ್ಠೆ ಆಂಜನೇಯ ಸ್ವಾಮಿ ಇದು ಮಾಡಿರೋದು. ಇದು ಹೌದು, ಯಾವುದು ಉದ್ಭವಲಿಂಗನ ಇಲ್ಲ ಪ್ರತಿಷ್ಠಾಪನೆ ಮಾಡಿ. ಸರಿ, ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಅಭಿಷೇಕ್ ಅಂತ ಲೈವ್ ಶಾಕ್ ಇವೆಂಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಿಂದ. ಸೊ ನಾವು ಎಲ್ಲ ಇದು ಟೆಂಪಲ್ಸ್ ಕವರ್ ಮಾಡ್ತಿರ್ತೀವಿ. ಸೊ ಅದೇ ನಿಟ್ಟಲ್ಲಿ ಇದು ತುಂಬ ವರ್ಷದಿಂದ ಕವರ್ ಮಾಡಬೇಕಂತ ಇವಾಗ ಬಂದಿದ್ದೀವಿ. ಸೊ ನಿಮ್ಮ ಟೆಂಪಲ್ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಎಕ್ಸ್ಪೀರಿಯೆನ್ಸು ಶೇರ್ ಮಾಡಿ. ಸರ್, ಇದು ತುಂಬ ಪುರಾತನದ್ದು. ತಿಂಗಳಲ್ಲಿರೋದು ಒಂದು 3 ದೇವಸ್ಥಾನ ಇದೆ. ಇದೊಂದು ನಮ್ಮ ಶಿವನದು. ಸೊ ಇದು ಒಂದು ಪುರಾತನ ದೇವಸ್ಥಾನ. ದೇವ್ರದ್ದು ಮಹಿಮೆ ತುಂಬ ಚೆನ್ನಾಗಿದೆ. ಯಾಕಂದರೆ ಇಷ್ಟು ಗ್ರಾಮಸ್ಥರು ನಡ್ಕೊತೀವಿ ಅಂದಮೇಲೆ ದೇವ್ರದ್ದು ಬಗ್ಗೆ ಏನಾಗುತ್ತೆ ಅದಿದ್ದೇ ಇದೆ, ನಂಬಿಕೆ ಇದೆ ದೇವ್ರ ಮೇಲೆ, ಆಂಜನೇಯ ಸ್ವಾಮಿ. ಸೊ ನಮ್ಮ ಗ್ರಾಮ ಎಲ್ಲ ಕಾಪಾಡ್ತಿರೋದು ಆಂಜನೇಯ ಸ್ವಾಮಿ. ಸೊ ಪ್ರಸನ್ನ ಆಂಜನೇಯ ತುಂಬ ನಮಗೆ ಬಂದಾಗೆಲ್ಲ ನಮ್ಮ ಕಷ್ಟ ನಿವಾರಣೆ ಹೇಳ್ಕೊಂಡು ನಾವು ನಮ್ಮ ಮನಸ್ಸು ತೃಪ್ತಿ ಆಗುತ್ತೆ ಸರ್ ಇಲ್ಲಿ ಬಂದಾಗ. ಅದಕ್ಕೆ ಬಂದಿಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ಆದರೂ ಕಾಲ ಕಳೆದು ಅದಾಗಿತ್ತು. ಇವತ್ತು ವೀರಾಂಜನೇಯ ಸ್ವಾಮಿ ಟೆಂಪಲ್ ದರ್ಶನ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆಚೆ ಸುಮಾರು 600 ವರ್ಷ ಹಿಂದೆ ಕಟ್ಟಿರೋ ಟೆಂಪಲ್ಲು. ಆಗಲೇ ಹೇಳ್ದಂಗೆ ತುಂಬ ಒಳ್ಳೆಯ ವೈಬು. ನಿಜವಾಗ್ಲೂ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ. ತುಂಬ 10-20 ಕಿಲೋಮೀಟ್ರಿಂದ ಮುಂದೆ ಬಂದು ಟೆಂಪಲ್ನ ದರ್ಶನ ಮಾಡ್ಕೊಂಡು ಹೋಗ್ತಾರಂತೆ. ನಿಜವಾಗ್ಲೂ ಅಮೇಝಿಂಗ್ ಗುರು. ನೀವು ಬಂದು ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ಚಾನಲ್ಲು
ಸ್ವಲ್ಪ ಎಂಟರ್ಟೈನ್ಮೆಂಟು, ಸ್ವಲ್ಪ ಆಧ್ಯಾತ್ಮಿಕ, ಸ್ವಲ್ಪ ಫ್ಯಾಷನ್ನು, ಸ್ವಲ್ಪ ಇವೆಂಟ್ಸು ಎಲ್ಲ ಕವರ್ ಮಾಡ್ತೀವಿ. ಸೊ ಇಂಥ ಒಳ್ಳೆ ಕಂಟೆಂಟ್ ಹಾಕ್ಬೇಕಂದ್ರೆ ನೀವು ನಮ್ಮನ್ನು ಸಪೋರ್ಟ್ ಮಾಡಬೇಕು. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ನಮಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಾಂಟೆಂಟ್ ಹಾಕ್ತೀನಿ. ಇನ್ನೂ ತುಂಬ ದೇವಸ್ಥಾನ ಹೋಗಿ ಕವರ್ ಮಾಡೋ ಪ್ಲ್ಯಾನ್ ಇದೆ. ಇನ್ನೂ ಒಳ್ಳೊಳ್ಳೆ ಟೆಂಪಲ್, ಹೆರಿಟೇಜ್ ಟೆಂಪಲ್ಸ್ ಎಲ್ಲ ಹೋಗಿ ನಾನು ಮಾಡಬೇಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಇಲ್ಲಾಂದರೆ ಏನೂ ಆಗಲ್ಲ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸೊ ಮತ್ತೊಮ್ಮೆ ಇನ್ನೊಂದು ಟೆಂಪಲ್ ವಿಸಿಟು ಅಥವಾ ಇನ್ನೊಂದು ಕಂಟೆಂಟಲ್ಲಿ ಸಿಗೋಣ. ಅಷ್ಟವರೆಗೂ ಟೇಕ್ ಕೇರ್ ಬಾಬಾ.